ನೋಡಿ ಈ ರಸ್ತೆಗೆ ಇರೋಂಥ ಜಾಗ 25 ಅಡಿ ರಸ್ತೆ. ಇದು ತಾರ್ ರೋಡಿಂದ ಒಂದು 300 ಮೀಟ್ರು. ಇದೇನು ಕಾಣ್ತೈತೆ ಇದೇ ರಸ್ತೆಗೆ ಇರೋಂಥ. ಎಷ್ಟೇ ಮಳವು ಇಲ್ಲಿ ಏನೇ ಇಲ್ಲಿ ಮೆಟ್ಲಿಂಗ್ ರೋಡ್ ಇದ್ದಂಗಿದೆ ನೋಡಿ. ಅಲ್ಲಿಂದ ಇಲ್ಲಿ ಗಂಟೆ ಬೇಡ್ಪಾತಿ ಇಲ್ಲ. ಹಂಗೆ ನೋಡಿ ಆ ಕೆಳಗಡೆಗೆ ಹೋಯ್ತು, ಆ ಮರ ಬಿದ್ದೈತಲ್ಲ, ಆ ಮರ ಕಟ್ಕೊಂಡು ಹಂಗೆ ಕಟ್ಕೊಂಡು ಕೆಳಗಡೆಗೆ ಆ ಕಡೆನೂ ರೋಡ್ ಬರ್ತಾ, ಮರ ಬಿದ್ದರೆ ಕಡೆನೂ ರೋಡ್ ಬರ್ತಾ ಹಿಂಗೆ ಬಂತು ನೋಡಿ. ರೇಟ್ ಬತ್ತೈತೆ. ಈ ಜಾಗ ನೋಡಿ ಫುಲ್ ಎಲ್ಲ ಸೇರ್ತದೆ. 4 ಎಕರೆ 7 ಕುಂಟೆ ಇರೋಂಥ ಜಾಗ. ಇಲ್ಲಿ ಈ ಜಮೀನೊಳಗಡೆ ಕರ ಒಂದು ಸ್ವಲ್ಪ ಸಿಗ್ಬೋದು. ಇದನ್ನು ಸಿಗ್ತದೆ. ಇದು 2 ಪಾತಿ. ಇದನ್ನು ಸಿಕ್ಕಿದ್ರೆ ಬಾಕ್ಸ್ಗೆ ಸ್ಕ್ವೇರಾಗಿ ಆಗ್ಬಿಡ್ತದೆ. ಈಗ ಆಲ್ರೆಡಿ ಇರೋದು ಎಲ್ ಸೇಪು ನೋಡಂಗೆ ಬಂದು ರೇಟಿಗೆ ಬತ್ತೈತೆ ನೋಡಿ. ಕೆಳಗಡೆ ಜಾಗ ಹಿಂಗೆ ಬಂದು ಈ ರೀತಿ ಬಂತು. 4 ಎಕರೆ 7 ಕುಂಟೆ ಇರೋಂಥ ಜಾಗ. ಅದೊಂದು 1.5 2 ಎಕರೆ ಬರ್ತಲ್ವಣ. ಅದೊಂದು 2 ಎಕರೆ ಬರ್ತಾ. ಅದು ತಗೊಂಡ್ರೆ 6 ಎಕರೆ 6 ಚಿಲ್ಲರೆ ಆಗುತ್ತಾ. ಜಾಗ ಮಾತ್ರ ಒಳ್ಳೆ ಬಾಕ್ಸ್ ಸ್ಕ್ವೇರ್ ಆಗುತ್ತೆ. ಅದು ಕೊಡ್ತೀವಿ ಅಂತ ಹೇಳಿದ್ರೆ ಸದ್ಯಕ್ಕೆ ಈಗ ಏನೋ ನ್ಯೂಸ್ ಕೊಟ್ಟಿಲ್ಲ. ಈಗ ಆಲ್ರೆಡಿ ಇರೋಂಥದ್ದು 4 ಎಕರೆ 7 ಕುಂಟೆ ನೋಡಿ. ಈ ಜಾಗ ಫುಲ್ ಎಲ್ಲ ಸೇರ್ತದೆ. ಈ ರೋಡಿಂದನೂ ಈ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಜಾಗ. ಮಳವಳ್ಳಿಯಿಂದ ಕರೆಕ್ಟಾಗಿ 13 ಕಿಲೋಮೀಟ್ರು ಅಷ್ಟೇ ಅಲ್ವಣ್ಣ. ಮಳವಳ್ಳಿಯಿಂದ ಕರೆಕ್ಟಾಗಿ 13 ಕಿಲೋಮೀಟ್ರು. ತಾರ್ ರೋಡಿಂದ 300 ಮೀಟ್ರು. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಎಲ್ಲ ರೆಡ್ ಸಾಯಿಲ್ ನೋಡಿ. ಮಣ್ಣಂತೂ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕಿರಾಕ, ಒಳ್ಳೆ ತರಕಾರಿ ಬೆಳಿಬೋದು. ಒಳ್ಳೆ ಗಿಡಗಳು, ತೆಂಗು, ಬಾಳೆ, ಸಪೋಟ, ಮಾವು, ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋಕ್ಕೂ ಸೂಪರಾಗಿದೆ ಜಾಗ. ಅಂತೂ ಜಿನ್ನೇನಾಗಿದೆ. ಈಗ ಆಲ್ರೆಡಿ ಇರೋದು ಎಲ್ ಸೇಪು. ಎಕರೆ 33 ಲಕ್ಷ ಹೇಳ್ತಾ ಇದ್ದಾರೆ. ಏನೋ ಕೂತ್ಕೊಂಡ್ರೆ ಒಂದು 50,000 ಹೆಚ್ಚು ಕಮ್ಮಿ ನಗಿಸಬಲ್ಲ ಆಗ್ಬೋದು. 4 ಎಕರೆ 7 ಕುಂಟೆ ಇರೋಂಥ ಜಾಗ. ಬೆಂಗಳೂರಿಂದ 113 ಕಿಲೋಮೀಟ್ರು ಲ್ಯಾಂಡ್ಗೆ. ತಾರ್ ರೋಡಿಂದ 300 ಮೀಟ್ರು. ಊರಿಗೆ ಹತ್ತಿರ ಇರೋಂಥ ಜಾಗ. ಊರು ವಿಲೇಜು. ಊರಿಂದ ಜಾಗಕ್ಕೂ ಬರೀ 300 ಮೀಟ್ರು.